ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನೆನ್ನೆ ಡಿಮಾರ್ಟ್ಗೆ ಹೋಗಿದ್ವಿ. ಸೊ ಅದರದ್ದು ವಿಡಿಯೋ ಹಾಕಿದ್ದಿದ್ರೆ ಮೇ ಬಿ ಅದು ತುಂಬಾ ಲಾಂಗ್ ಆಗ್ತಿತ್ತು. ಸೊ ಅದಕ್ಕೆ ಇವತ್ತು ಏನೇನೆಲ್ಲ ಡಿಮಾರ್ಟಿಂದ ತಂದೆ ಅದನ್ನ ಸಪ್ರೇಟಾಗಿ ವಿಡಿಯೋ ಮಾಡೋಣ ಅಂತ ಹೇಳಿ. ಆ್ಯಂಡ್ ಇವತ್ತು ಮೈಕ್ ಹಾಕ್ಕೊಂಡು ನನ್ನ ಮಗನಿಗೊಂದು ಹಾಕ್ತೀನಿ, ನನಗೊಂದು ಹಾಕ್ಕೋತೀನಿ. ಹೇಗಿದೆ ವಾಯ್ಸ್ದು ಕ್ಲಾರಿಟಿ ಅನ್ನೋದು ನೀವು ಕಮೆಂಟ್ ಮಾಡಬೇಕು, ಓಕೆನಾ? ಓಕೆ. ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ಹೇಗಿದ್ದೀರಾ ಎಲ್ಲರೂ? ಸೊ ಪರ್ಯಂತನ್ಗೆ ಇದು ಬಂದ ಅಲ್ಲಿಂದ ಮಮ್ಮಿ ನನ್ಗೆ ಹಾಕು ಮಮ್ಮಿ, ಹಾಕು ಮಮ್ಮಿ ಅಂತ. ಸೊ ಮೈಕೆಲ್ಲ ಹಾಕೊಂಡು ನಾವು ರೆಡಿಯಾಗಿ ಆಮೇಲೆ ಸಿಗ್ತೀವಿ. ಬಾಯ್ 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 ಬಾಯ್, ವೆಲ್ಕಮ್ ಬ್ಯಾಕ್. ಮೇ ಬಿ ನಿಮಗೆ ಇವಾಗ ಏನು ಸೌಂಡ್ ಕೇಳಿಸ್ತಾ ಇದೆಯಲ್ಲ ಅದು ನಮ್ಮ ಮೈಕಿಂದ ಆಗಿರುತ್ತೆ. ಇವಾಗ ಪರ್ಯಂತ್ಗೊಂದು ಹಾಕಿದ್ದೀನಿ. ಸೊ ಅವನು ಮಾತಾಡ್ಬೇಕಲ್ಲ, ಅವನಿಗೂ ಒಂಥರ ಖುಷಿ, ಹಾಗಾಗಿ ಅವನಿಗೂ ಒಂದು ಹಾಕಿದ್ದೀನಿ. ಸೊ ಇವಾಗ ಶಾಪಿಂಗಿಂದ ಏನೇನು ತಂದೆ ಅಂತ ಹೇಳಿ ತೋರಿಸ್ತೀನಿ. ಪರ್ಯಂತ ಒಂದೊಂದೇ ಕೊಡ್ತಾನೆ, ನಾನೆಲ್ಲ ತೆಗೆದು ಇಡ್ತಾ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ, ಓಕೆನಾ? ಕೊಡಮ್ಮ. ಫಸ್ಟ್ಗೆ ದೀಪಮ್ ಆಯಿಲ್ ಕಂಪ್ಲೀಟ್ಲಿ ನಮ್ಮ ಮನೇಲಿ ಖಾಲಿ ಆಗಿತ್ತು ಫುಲ್ಲು. ಸೊ ದೀಪಮ್ ಆಯಿಲ್, ಸಾಮ್ರಾಣಿ ಕಪ್ಸು, ಈ ಥರ ಎರಡಿದ್ರೆ ಎರಡು ಕೊಡಬೇಕು. ಇದು ಬೈ 1 get 1 ಫ್ರೀ ಇತ್ತು. ಸೊ ಸಾಮ್ರಾಣಿ ಕಪ್ ಅಂತೂ ನಮ್ಮ ಮನೇಲಿ ಬೇಕೇ ಬೇಕಲ್ಲ ಪೂಜೆಗೆ, ಅದಕ್ಕೆಲ್ಲದಕ್ಕೂ ಅಂತ ಹೇಳಿ. ಸೊ 2 ಪ್ಯಾಕೆಟು ಇದು. ಆಮೇಲೆ ಮಶ್ರೂಮ್ ಒಂದು ಪ್ಯಾಕೆಟ್ ತೊಗೊಂಡೆ, ನಾಳೆ ಲೈಕ್ ಸಂಡೇಗೆ ಏನಾದರೂ ಮಾಡೋಕ್ಕಾಗತ್ತೆ ಅಂತ ಹೇಳಿ ಇದೊಂದು ಪ್ಯಾಕೆಟು. ಆಮೇಲೆ ನನಗೆ ತಿನ್ನಕ್ಕೆ ಅಂತ ಹೇಳಿ ಚಸ್ಕ ಮಸ್ಕ ಬಿಸ್ಕೆಟು. ಇದು ಬಂದ್ಬಿಟ್ಟು ಉದ್ದಿನಬೇಳೆ ಅರ್ಧ kg, ಇದು ಕಡಲೆ ಪಪ್ಪು, ಇದು ಬಂದ್ಬಿಟ್ಟು ಇದನ್ನು ಅರ್ಧ kg ಇದೆ. ಉದ್ದಿನ ಬೇಳೆ ದೋಸೆ ನೆನೆ ಹಾಕಕ್ಕೆ ಅಂತ. ಮೈಸೂರು ಸ್ಯಾಂಡಲ್ ಸೋಪು, ಇವಾಗ ನಾನು ಮತ್ತು ಹಸ್ಬೆಂಡ್ ಇಬ್ಬರು ಈ ಸೋಪ್ ಯೂಸ್ ಮಾಡೋಣ ಅಂತ ಹೇಳಿ. ಯೂಶಲಿ ನಾವು ಸಂತೂರ್ ಯೂಸ್ ಮಾಡ್ತಾ ಇದ್ವಿ. ಸಂತೂರ್ ಅಂದರೆ ಸ್ವಲ್ಪ ಬ್ಲ್ಯಾಕ್ ಆಗ್ತಾರೆ, ಲೈಕ್ ಗೊತ್ತಿಲ್ಲ ಯಾರಿಗೆ ಹೆಂಗೋ, ಬಟ್ ನಮಗೆ ಅಡ್ಜಸ್ಟ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಮೈಸೂರು ಸ್ಯಾಂಡಲ್ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಪರ್ಯಂತ್ಗೆ ಮೈಸೂರು ಸ್ಯಾಂಡಲ್ ಗೋಲ್ಡ್. ಸೊ ಇವೆರಡು. ನೆಕ್ಸ್ಟು ಪರ್ಯಂತ್ಗೆ ಅಂತ ಹೇಳಿ ಬ್ರಷು. ಬಹಳ ಜನ ಮಾಡೋ ತಪ್ಪೇನು ಗೊತ್ತಾ, ಚಿಕ್ಕ ಮಕ್ಕಳ ಬ್ರಷು ಯಾರು ತಗೊಂಡ್ರು ಆಗುತ್ತೆ ಆ ಥರ ಮಾಡಬೇಡಿ. ಇಲ್ಲಿ ಕೊಟ್ಟಿರ್ತಾರೆ ಬ್ರಷ್ ಮೇಲೆ 5+ ಇಯರ್, ಅಂದರೆ ಪರ್ಯಂತ್ಗೆ ಇವಾಗ 6 ಐ ಥಿಂಕ್ 5.67 ಮಂತ್ಸ್ ರನ್ನಿಂಗು. ಸೊ 5+ ಅಂದರೆ 5 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಅಂತ ಹೇಳಿ. ನೀವು ಅಷ್ಟೇ ಮಕ್ಕಳಿಗೆ ಎಕ್ಸ್ಪೆಷಲಿ ಬ್ರಷ್ ತಗೋಬೇಕಾದ್ರೆ ಇದನ್ನೆಲ್ಲ ನೋಡಿ ತಗೊಳ್ಳಿ, ಓಕೆನಾ? ನೆಕ್ಸ್ಟು ಸಾಂಬ್ರಾಣಿ ಕಡ್ಡಿ. ಇವತ್ತು ನಾನು ಈ ಸತಿ ಸಂಪಿಗೆ ಹೂವು, ಸಂಪಿಗೆ ಕಾಣಿಸ್ತಾ ಇದೆಯಾ, ಸಂಪಿಗೆ ಅದು ತೊಗೊಂಡಿರೋದು. ಆ್ಯಂಡ್ ದೆನ್ 4 ಕೇಕ್ ಬಂದು ತೊಗೊಂಡ್ವಿ ತಿಂಡಿಗೆ. ಹಂಗೆ ಇದು ಡೇಟ್ಸಾ? ಹೇಳೋಗೆ ಇದು ಡೇಟ್ಸು. ಇದು ಡೇಟ್ಸು ಯಾರಿಗೆ? ನೀನು ತಿನ್ಬೇಕು, ಒಳ್ಳೇದಿದು, ಶಕ್ತಿ ಬರುತ್ತೆ. ಸೊ ಇವಾಗ ಇದೊಂದು ಪ್ಯಾಕೆಟು ಡೇಟ್ಸು, ಸ್ವಲ್ಪ ಫ್ರೆಶ್ ಆಗಿರುತ್ತೆ ಡೇಟ್ಸ್, ಗೊತ್ತಾ? ಇದ್ರದ್ದು ರೇಟ್ ಬಂದ್ಬಿಟ್ಟು 200 rupees ಬಾಕ್ಸ್. ಆಮೇಲೆ ಕಡಲೆ ಬೀಜ, ಇದೊಂದು 1/4 kg ಇರಬೇಕು, 300 ಗ್ರಾಮ್ ಇದೆ ಕಡಲೆ ಬೀಜ. ಇಲ್ಲ ಆಮೇಲೆ ತೋರಿಸಿ. ಆಮೇಲೆ ಕೋಕೋನಟ್ ಆಯಿಲ್. ಎಲ್ಲರ ಮನೆಯಲ್ಲೂ ಇದಿದ್ದೇ ಇರುತ್ತೆ. ಯಾರ ಮನೇಲಿ ಈ ವಸ್ತು ಇಲ್ಲ ಅಂತ ಹೇಳಿ ಇದ್ರೆ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಎಲ್ರಿಗೂ ಇದು ನೆಸೆಸಿಟಿ ಇದೆ. ಇದಾಮೇಲೆ ಇದನ್ನ ಅದಕ್ಕೆ ಅಲ್ಲಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪರ್ಯಂತನ್ಗೆ ಎಕ್ಲೆ, ಎಲ್ಲನ ಹೋದ್ರೆ ಏನಾದರೂ ಅವ್ನಿಗೆ ತರಿಸ್ತಾ ಇರ್ಬೇಕಲ್ಲ, ಕೊಡ್ತಾ ಇರಬೇಕು. ಸೊ ಇದು 1 2 3 4 5 6 7 ಕಲರ್ಸ್ ಇದೆ. ಇದರಲ್ಲಿ ಒಂದೇ ಒಂದು ಟಾಮಿ ಟಾಮಿ ಅಲ್ಲ, ಅದು
rabbit. ರ್ಯಾಬಿಟ್ ಅಲ್ಲಲ್ಲಿ Cat. ಕ್ಯಾಟ್ ಇರಬೇಕು. Cat ಇರಬೇಕಲ್ಲ. ಕ್ಯಾಟ್ದು ಡ್ರಾಯಿಂಗ್ ಮಾಡೋವಂಥದ್ದು ತೋರಿಸ್ತೀನಿ. ಮುಟ್ಕೊಡ್ದಮ್ಮ ಇದು. ನೋಡಿ ಈ ಥರ ಇದೆ. ಕ್ಲೇನ ಮಾಡೋದು, ಇದನ್ನ ಹಿಂಗೆ ಮಾಡಿ ಆಟ ಆಡೋದು ಅಲ್ವೇನಾ? ಆಮೇಲೆ ಇದು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಹೆಣ್ಮಕ್ಳಿಗೆ ಬೇಕಾಗಿರುವಂತಹ ವಿಸ್ಪರ್ ಚಾಯ್ಸ್. ಆ್ಯಕ್ಚುಲಿ ಇದು 2 months ಬರುತ್ತೆ ನನಗೆ. ಲಾಸ್ಟ್ ಟೈಮ್ ಡಿಮಾರ್ಟ್ಗೆ ಹೋದಾಗ ತೊಗೊಂಡಿದ್ದು. ಈ ಸತಿನೂ ಹೋಗಿನಲ್ಲ ಹಂಗೆ ತಗೋ ಅಂತ ಇದನ್ನು ತೊಗೊಂಡು ಬಂದೆ. ಸೊ ಓವರಾಲ್ ಇದಿಷ್ಟು ನಾವು ತಂದಂತಹ ಐಟಮು. ಇವಾಗ ಪರ್ಯಂತ್ ಕೈಲಿ ಮಾತಾಡಿಸ್ತೀನಿ ಮೈಕ್ ಹೆಂಗೆ ವರ್ಕ್ ಆಗ್ತಾ ಇದೆ ಅಂತ ಹೇಳಿ ನೀವು ಹೇಳಿ ಆಯ್ತಾ? ಇವಾಗ ಏನು ಹೇಳ್ತೀಯ ಪರಿ? ಥ್ಯಾಂಕ್ ಯು ಅಷ್ಟೇನಾ? ನಿನ್ನೆ ಎಲ್ಲೆಲ್ಲಿ ಹೋಗಿದ್ವಿ ನಾವು? ಡಿಮಾರ್ಟ್ಗೆ ಹೋದಾಗ ನಿಮ್ಗೆ ಖುಷಿ ಆಯ್ತಾ? ಆಮೇಲೆ ಎಲ್ಲಿ ಹೋಗಿದ್ವಿ? ಆಮೇಲೆ ಆಮೇಲೆ ಅಷ್ಟೇ. ಆಮೇಲೆ ಏನು ಮಾಡಿದ್ವಿ? ಮನೆಗೆ ಬಂದು ಮಲ್ಕೊಂಡು ಎಷ್ಟೊತ್ತಿಗೆ? 5:30ಗೆ. ಆಕ್ಚುಲಿ ನಿನ್ನೆ ಸ್ವಲ್ಪ ಟಯರ್ಡ್ ಆಗ್ಬಿಟ್ಟಿತ್ತು ಆಯ್ತಾ? ಇಲ್ಲಿ ಎಲ್ಲ ಮಾಡ್ಬಾರ್ದು ತಂದ. ಅಲ್ಲೇ ಇರ್ಲಿ ಬಿಡು, ಕಾಣಿಸ್ಲಿ ಅಂತ ಇರ್ತಾರದು. ಮಾಡ್ಬಾರ್ದು ಕಂದ. ಸರಿಗೋ ಸಾಕು ಸಾಕು ಸಾಕು. ಅದು ತಿಂಡಿ ಬಿಡು, ಇನ್ನು ಆಡಲ್ಲ. ಒಂದೆಣ್ಣೆ ಪ್ಯಾಕೆಟು, ಆಮೇಲೆ ಇದು ಕಾಣಿಸ್ತಾ ಇದೆಯಾ? ಸೊ ನಿನ್ನೆ ಬರ್ಬೇಕಾದ್ರೆ ಸುಸ್ತಾಗ್ತಾ ಇತ್ತು ಅಂತ ಹೇಳಿ ಜ್ಯೂಸ್ ತಗೊಂಡಲ್ಲ. ಆ ಜ್ಯೂಸ್ ತಗೊಂಡಾಗ ಅದು ಪಕೋಡ ಅದು ನೋಡಿದೆ. ಪಕೋಡ ತಗೊಂಡ್ರೆ ಅದನ್ನು ತೋರಿಸು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಬೇಡಪ್ಪ ಅಂತ ಹೇಳ್ತಾ ಇದ್ದೀನಿ. ಸೊ ಇವಾಗ ನೆನ್ನೆ ಬಂದ್ವಲ್ಲ, ಬಂದು ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳಿ ಹಾಗೇನೆ ಮಲ್ಕೊಬಿಟ್ವಿ ಆಯ್ತಾ? ಮಲ್ಗಿ ಸಾಯಂಕಾಲ ಲೇಟು ಆಯಿತು. ಎದ್ದು ಅಡುಗೆ ಮಾಡಿ ತಿಂದು ನನಗೆ ಅದಕ್ಕೆ ಇವೆಲ್ಲನೂ ತೆಗ್ದಿದ್ದಕ್ಕೂ ಮನಸ್ಸಾಗಲಿಲ್ಲ. ಇವಾಗ ನಾನು ದೋಸೆ ಹಿಟ್ಟಿಗೆ ನೆನೆ ಹಾಕ್ತಾ ಇದ್ದೀನಿ. ದೋಸೆ ಹಿಟ್ಟಿಗೆ ನೆನೆ ಹಾಕ್ಬೇಕಂದ್ರೆ ನಂಗೆ ಉದ್ದಿನ ಬೇಳೆ ಬೇಕು. ಸೊ ಹಾಗೆ ವಿಡಿಯೋನು ಮಾಡಿಬಿಡೋಣ, ಉದ್ದಿನ ಬೇಳೆ ತಗೊಂಡು ಹಿಟ್ಟಿಗೆ ನೆನೆ ಹಾಕೋಣ ಅಂತ ಹೇಳಿ. ಸೊ ಇವತ್ತಿನ ಡಿಮಾರ್ಟ್ ಅನ್ಬಾಕ್ಸಿಂಗ್ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ? ನಾನು ಯೂಶಲಿ ಡಿಮಾರ್ಟ್ ಬೇಡ ಅಂತ ಹೇಳ್ತಾ ಇರ್ತೀನಿ. ಬಟ್ ಅದು ಏನೋ ಗೊತ್ತಿಲ್ಲ, ಸರ್ಜಾಪುರಕ್ಕೆ ಹೋದಾಗೆಲ್ಲ ಡಿಮಾರ್ಟ್ಗೆ ಒಂದ್ಸತಿ ಹೋಗ್ಬೇಕು ಅಂತ ಮನ್ಸು ಅನ್ನಿಸ್ತಾ ಇರುತ್ತೆ. ಹೋಗಿ ಬಂದ್ವಿ. ಬಟ್ ಈ ಸಲ ಅಷ್ಟು ಏನು ಬಿಲ್ಲ ಆಗಲಿಲ್ಲ. ಬಿಲ್ಲೆಲ್ಲ ಹೌದು, ಬಿಲ್ಲು ಹಾಗೆ ಕುಡಿಬಾರ್ದು ಅಂತ ಹೇಳಿಲ್ವಾ ಕಂದ ನಿಮಗೆ? ಅಲ್ಲ ಐತೆ, ಆಮೇಲೆ ಉಯ್ಕೊಡ್ತೀನಿ ಬಾ ಇಲ್ಲಿ. ಆಮೇಲೆ ಅಲ್ಲಿ ಉಯ್ಕೊಡ್ತೀನಿ ಬಾ. ಬಿಲ್ಲು ಡ್ಯಾಡಿ ರಾತ್ರಿ ಜಾಬಲ್ಲಿ ತೆಗ್ಬಿಡ್ತು ಆಚೆಗೆ. ಅಲ್ಲಿ ಮಂಚದ ಮೇಲೆ ಇಕ್ಕಿತ್ತಲ್ಲ, ಹೋಗ್ಲಿ ಬಿಡು. ಆಕ್ಚುಲಿ ಈ ಸತಿ ಬಿಲ್ ಬಂದ್ಬಿಟ್ಟು 1200 300 ಸಮಥಿಂಗ್ ಆಯ್ತು ಅಷ್ಟೇ. ಬಿಕಾಸ್ ಇಷ್ಟೇ ಅಲ್ವಾ ತಂದಿದ್ದು, ಎಣ್ಣೆನೂ ತಂದಿಲ್ಲ ನಾನು. ಹಾಗಾಗಿ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಹೇಗೆ ಅನ್ನಿಸ್ತು? ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಆ್ಯಂಡ್ ನಮ್ಮಿಬ್ಬರ ಈ ಕ್ಯೂಟ್ ಮಾತು ನಿಮ್ಗೆ ಹೇಗೆ ಅನ್ನಿಸ್ತು? ನನ್ನ ಮಗನ ಮಾತು ಯಾಕಂದ್ರೆ ಜಾಸ್ತಿ ಅವ್ನು ತೋರಿಸಲ್ಲ ವಿಡಿಯೋದಲ್ಲೆಲ್ಲನೂ, ಅವನು ಬರೋದಿಲ್ಲ. ಇವತ್ತು ಮೈಕ್ ಹಾಕ್ಕೊಂಡಿದ್ದೀನಲ್ವಾ, ಸೊ ನಾನು ಹಾಕ್ಕೋತೀನಿ, ನನಗೂ ಒಂದು ಹಾಕು ಅಂತ ಹೇಳಿ ಹಠ ಮಾಡಿ ಇವಾಗ ಅವ್ನು ಮೈಕ್ ಹಾಕ್ಕೊಂಡಿದ್ದೆ. ಹಾಗೇನೆ ವಿಡಿಯೋ ಮಾಡೋಣ ಅಂತ ಹೇಳಿ. ಸೊ ಇದಿಷ್ಟು ನಾವು ತಂದಂತಹ ಪ್ರಾಡಕ್ಟು. ಇವೆಲ್ಲವೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಅಂತ ಹೇಳ್ತಾ, ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು? ಆ್ಯಂಡ್ ಡಿಮಾರ್ಟ್ಗೆ ಯಾರ್ಯಾರೆಲ್ಲ ರೆಗ್ಯುಲರ್ಲಿ ಹೋಗ್ತಾ ಇರ್ತೀರೋ, ಬರೀ ನೀನು ಅಲ್ಲಿ ಸೌಂಡ್ ಮಾಡಿದ್ರೆ ಕೇಳಿಸುತ್ತೆ ಅಂತ ಹೇಳ್ತಾರಲ್ವ, ಮೈಕ್ ಹಾಕಿದ್ದೀನಿ. ಯಪ್ಪ ಮಕ್ಕಳನ್ನ ಹಾಕೊಂಡು ನಾನು ಹೇಳ್ತಾ ಇರ್ತೀನಿ, ಮಕ್ಕಳನ್ನ ಹಾಕೊಂಡು ವಿಡಿಯೋ ಮಾಡೋದು ನಿಜವಾಗ್ಲೂ ಅಷ್ಟು ಸುಲಭ ಅಲ್ಲ. ನಿನ್ ಕೇಳಿಸುತ್ತೆ ಕಂದ ಮೈಕಲ್ಲಿ, ನೋಡಲಿ ಅಲ್ಲ ನೋಡು ಪ್ಲೀಸ್ ಬಾ. 2 minutes ವ್ಲಾಗ್ ಎಂಡ್ ಮಾಡ್ತೀನಿ, ಓಕೆನಾ?
ಸೊ ಇನ್ನೂ ನಮ್ಮದು ನಿಲ್ಲಲ್ಲ ಬಿಡಿ. ಸೊ ದಯವಿಟ್ಟು ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಇದೇ ಥರ ಇರಲಿ ಅಂತ ಹೇಳ್ತಾ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಯು ಆನ್ ಅನದರ್ ಇಂಟ್ರೆಸ್ಟಿಂಗ್ ಬ್ಲಾಗ್ ಅಂತ ಹೇಳ್ತಾ